ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಸೋಮವಾರ ಪ್ರಸಾರವಾಗಬೇಕಾಗಿದ್ದ ಕರ್ಣ ಸೀರಿಯಲ್ ಕಾನೂನು ಸಮಸ್ಯೆಯಿಂದಾಗಿ ಟಿವಿಯಲ್ಲಿ ಅಥವಾ ಜಿ5 ಅಲ್ಲಿ ಟೆಲಿಕಾಸ್ಟ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಇದಕ್ಕೆ ನೇರವಾಗಿ ಕರ್ಣ ಸೀರಿಯಲ್ ನ ನಾಯಕ ನಟಿಯಾಗಿರುವ ಭವ್ಯ ಗೌಡ ಕಾರಣ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ಭವ್ಯ ಗೌಡ ಈ ಮುಂಚೆ ಬಿಗ್ ಬಾಸ್ ಗೆ ಕೂಡ ಹೋಗಿದ್ದು, ಬಿಗ್ ಬಾಸ್ ನ ಅಗ್ರಿಮೆಂಟ್ ಪ್ರಕಾರ ಬಿಗ್ ಬಾಸ್ ನ ಯಾವುದೇ ಕಂಟೆಸ್ಟೆಂಟ್ ಆಗಿರ್ಬೋದು, ಬಿಗ್ ಬಾಸ್ ಮುಗಿದ 6 ತಿಂಗಳ ಕಾಲ ಬೇರೆ ಚಾನೆಲ್ ಗಳ ಯಾವುದೇ ಸೀರಿಯಲ್ ನಲ್ಲಿ ನಟನೆ ಮಾಡುವಂತಿಲ್ಲ. ಹಾಗೇನೆ ಒಂದು ವೇಳೆ ನಟಿಸಬೇಕು ಅಂದ್ರೂ ಕಲರ್ಸ್ ಕನ್ನಡದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಇದಕ್ಕೆ ಇಂತಿಷ್ಟು ಪೇಮೆಂಟ್ ಅನ್ನ ಬಿಗ್ ಬಾಸ್ ಅವರು ಮೊದಲೇ ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಮಾಡಿರ್ತಾರೆ. ಆದ್ರೆ ನಟಿ ಭವ್ಯ ಗೌಡ ಕಲರ್ಸ್ ಕನ್ನಡ ವಾಹಿನಿಯಿಂದ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಜಿ ಕನ್ನಡ ಚಾನೆಲ್ ನ ಕರ್ಣ ಸೀರಿಯಲ್ ನಲ್ಲಿ ನಟಿಸಿದ್ದು, ಇದು ಕರ್ಣ ಸೀರಿಯಲ್ ತಂಡಕ್ಕೆ ಹಾಗೇನೆ ನಟಿ ಭವ್ಯ ಅವರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡಿದ್ದು. ಒಂದು ಮಾಹಿತಿಯ ಪ್ರಕಾರ ಕಲರ್ಸ್ ಕನ್ನಡ ಟೀಮ್ ಭವ್ಯ ಗೌಡ ಅವರನ್ನ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನುವ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಏನೇ ಆಗಿರ್ಲಿ ವೀಕ್ಷಕರೇ, ನಟಿ ಭವ್ಯ ಗೌಡ ಒಂದು ವೇಳೆ ತಪ್ಪು ಮಾಡಿದ್ರು ಕೂಡ ಅವರನ್ನ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಅಂತ ಅನಿಸ್ತಿದೆ. ಯಾಕಂದ್ರೆ ಕಲೆಯಿಂದಲೇ ಗುರುತಿಸಿಕೊಂಡಿರುವ ಯಾವುದೇ ನಟ ಅಥವಾ ನಟಿಯನ್ನ ಈ ರೀತಿ ಬ್ಯಾನ್ ಮಾಡೋದು ತಪ್ಪು ಅಂತಾನೆ ಹೇಳ್ಬೋದಾಗಿದೆ.